ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ವಿನಾಯಕ ಜ್ಯುವೆಲ್ಲರಿ ಅಂಡ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಕೆಆರ್ಪುರಂ ಹಾಗೂ ರಾಮೂರ್ತಿ ನಗರ, ಬೆಂಗಳೂರು. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಅಶೋಕ್ ನಗರ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇವತ್ತು ಬೆಳಗ್ಗೆ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಸಚಿನ್ ಅನ್ನೋರ ಮನೆ, ಅವ್ರ ತಂದೆ ವಿಜಯ್ ಕುಮಾರ್ ಮತ್ತು ಅವ್ರ ತಾಯಿ ಜೊತೆ ಇಲ್ಲಿ ಇರ್ತಾರೆ. ಇವ್ರದ್ದು ಇಲ್ಲಿ ಹುಬ್ಬಳ್ಳಿಲಿ ಒಂದು ಶೋರೂಮ್ ಇದೆ. ಸೊ ಬೆಳಗ್ಗೆ 7:30 ಸುಮಾರಿಗೆ ಮಗ ಕೆಳಗಡೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಮನೇಲಿ ಯಾರು ಇಲ್ದಿರೋದನ್ನು ಗಮನಿಸಿ ಮತ್ತು ರೂಮಲ್ಲೆಲ್ಲ ನೋಡಿದಾಗ ಅವ್ರ ತಂದೆ ತಾಯಿ ಇಬ್ಬರನ್ನ ಒಂದು ಚೇರ್ಗೆ ಕಟ್ಟಾಕ್ಬಿಟ್ಟು ಆ ರೂಮಲ್ಲಿರುವಂಥ ಬೀರಲ್ಲಿರೋ ವಸ್ತುಗಳೆಲ್ಲ ಚೆಲ್ಲಾಪಿಲಿ ಆಗಿರುವಂಥದ್ದನ್ನು ಗಮನಿಸಿದ್ದಾರೆ. ನಂತರ ಅವರ ತಂದೆ ತಾಯಿ ಹತ್ರ ಮಾತಾಡಿದಂಥ ಸಂದರ್ಭದಲ್ಲಿ ಬೆಳಗ್ಗೆ ಸುಮಾರು 2:30 ಸಮಯದಲ್ಲಿ ಒಂದು 4-5 ಜನ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಂದು ಇಲ್ಲಿ ಮನೆಗೆ ಹೊರಗಡೆ ಇದ್ದಂಥ ವಾಚ್ಮನ್ಗೆ ಎದುರಿಸಿ ಅವನಿಗೂ ಕೂಡ ಕಟ್ಟಾಕಿ ಒಂದು ಸ್ವಲ್ಪ ದೂರ ಕರ್ಕೊಂಡೋಗಿ ಬಿಟ್ಟು ನಂತರ ಒಳಗಡೆ ಫೋರ್ಸ್ಡ್ ಎಂಟ್ರಿ ಮಾಡ್ಕೊಂಬಂದು ತಂದೆ ತಾಯಿ ಇಬ್ಬರಿಗೆ ಬೆದರಿಸಿ ಅವ್ರನ್ನ ಕಟ್ಟಾಕ್ಬಿಟ್ಟು ಅಲ್ಲಿರುವಂಥ ಕೆಲವು ವ್ಯಾಲ್ಯೂಬಲ್ಸ್ನ ತೊಗೊಂಡೋಗಿದ್ದಾರೆ ಅಂತ ಹೇಳ್ತಾರೆ. ಅದೇನು ಹೊತ್ಕೊಂಡೋಗಿದ್ದಾರೆ ಅನ್ನೋಂಥದ್ದು ಇನ್ನೂ ಸ್ಪಷ್ಟತೆಯಿಂದ ಗೊತ್ತಾಗಿಲ್ಲ. ಅವರು ಕೂಡ ಅದನ್ನು ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಅದೇ ಮನೇಲಿ ಮೇಲ್ಗಡೆ ಮಗ ಮತ್ತು ಅವ್ರ ಫ್ಯಾಮಿಲಿ ಕೂಡ ಇದ್ದರು. ಅವ್ರು ಯಾರಿಗೂ ಕೆಳಗಡೆ ನಡೆದಿರುವಂಥ ಘಟನೆ ಗಮನಕ್ಕೆ ಬಂದಿಲ್ಲ. ಅವ್ರು ಹೇಳೋವಂಥದ್ದು AC ಹಾಕ್ಕೊಂಡಿರ್ತೀವಿ, ಹಂಗಾಗಿ ಆ ಸೌಂಡಲ್ಲಿ ನಮಗೆ ಗೊತ್ತಾಗಿಲ್ಲ. ಬೆಳಗ್ಗೆ ನನಗೆ 7:30 ಸುಮಾರಿಗೆ ಬಂದಾಗೆ ನನಗೆ ಘಟನೆ ಆಗಿರೋದು ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಕೆಲವು CCTV ಫುಟೇಜಸ್ ಎಲ್ಲ ಸಿಕ್ಕಿದ್ದಾವೆ. ಆದಷ್ಟು ಬೇಗ ಈ ಒಂದು ಕೃತ್ಯವನ್ನು ಪತ್ತೆ ಮಾಡುವಂಥ ಕೆಲಸ ಮಾಡ್ತೀವಿ. ಎಕ್ಸಾಕ್ಟ್ಲಿ ನನಗೆ ಐಡಿಯಾ ಇಲ್ಲ. ಗೋಕುಲ್ ರೋಡ್ದು ನಾನು ಹಿಂದೆ ಒಂದ್ಸರಿ ವೆರಿಫೈ ಮಾಡಿದ್ದೆ. ಅದಕ್ಕೆ ಇಲ್ಲಿದ್ದು ನಾನು CCTV ಎಲ್ಲ ನೋಡಿಲ್ಲ. ಇನ್ನು CCTV ಫುಟೇಜ್ ಎಲ್ಲ ಕೆಲವು ಸಿಕ್ಕಿದೆ. ಬಟ್ 4-5 ಜನ ಬಂದು ಮುಖಕ್ಕೆ ಮಾಸ್ಕ್ ಹಾಕೊಂಡ್ಬಿಟ್ಟು ಬಂದು ಅಫೆನ್ಸ್ ಮಾಡಿರುವಂಥದ್ದು. ಸೊ ಡೆಕಾಯಿಟಿ ಟೀಮ್ ಅಂತೂ ಹೌದು. ಬಟ್ ಅದೇ ಸೇಮ್ ಟೀಮ ನಮ್ಮಲ್ಲಿ ಒಟ್ಟು 2 ಔಟ್ಸ್ಟ್ಯಾಂಡಿಂಗ್ ಕೇಸಸ್ ಇದ್ದಾವೆ. ಗೋಕುಲ್ ರೋಡಲ್ಲಿ ಒಂದಿದೆ, ಇನ್ನೊಂದು ವಿದ್ಯಾಗಿರಿಲಿ ಒಂದಿದೆ. ಗೋಕುಲ್ ರೋಡಲ್ಲೂ ಕೂಡ ಒಬ್ಬ ಆರೋಪಿಯನ್ನು ನಾವು ಈ ಹಿಂದೆ ಅರೆಸ್ಟ್ ಮಾಡಿದ್ವಿ. 2ನೇ ಆರೋಪಿಯನ್ನು ಕೂಡ ಇತ್ತೀಚೆಗೆ ಅರೆಸ್ಟ್ ಮಾಡಿದ್ವಿ. ಅಲ್ಲಿ ವಿದ್ಯಾಗಿರಿಲಿ ಕೂಡ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ಇದು ಯಾವ ರೀತಿ ಟೀಮ್ ಅನ್ನೋಂಥದ್ದು ನಾವು ವೆರಿಫೈ ಮಾಡಬೇಕಾಗುತ್ತೆ. ಸರ್, ಇದೇ ರೀತಿ ಗೊತ್ತಾಗಿಲ್ಲ ಸರ್. ನಳತನ ರಾಯಚೂರಲ್ಲಿ ಆಗಿತ್ತು 3 ತಿಂಗಳಿಂದ. ಇದೇ ರೀತಿ ಮನೆ ಕಟ್ಟಿ ಹಾಕಿ ಇದು ಮಾಡಿದ್ರು. ಇದಕ್ಕೇನು ಸಾಮರ್ಥ್ಯ ಇದೆ ಅಂತ ಅಲ್ಲ, ನಮ್ಮಲ್ಲೇ ರಾಯಚೂರಿವರೆಗೂ ಹೋಗೋದು ಬೇಡ. ನಮ್ಮಲ್ಲೇ ಗೋಕುಲ್ ರೋಡಲ್ಲೊಂದು, ವಿದ್ಯಾಗಿರಿಲೊಂದು, ಈ 2 ಕೇಸಸ್ಸು ಆಗಿರುವಂಥದ್ದು. ಮತ್ತು 2 ಕೇಸ್ ಆರೋಪಿಗಳು ಯಾರು ಅನ್ನುವಂಥದ್ದು ನಮ್ಮಲ್ಲಿ ಗೋಕುಲ್ ರೋಡಲ್ಲಿ ಇಬ್ಬರು ಮತ್ತು ವಿದ್ಯಾಗಿರಿಲಿ ಒಬ್ಬರು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಉಳಿದವರು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಬಾಕಿ ಇದೆ. ಇದರಲ್ಲಿ ವಿದ್ಯಾಗಿರಿಲಿ ಮಾಡಿದಂಥದ್ದು ಆಂಧ್ರ ಪ್ರದೇಶ ಕಡೆದು ಟೀಮ್ ಅದು. ಅದೇ ರೀತಿ ಇಲ್ಲಿ ಗೋಕುಲ್ ರೋಡಲ್ಲಿ ಮಾಡಿದ್ದಂಥ ಟೀಮಲ್ಲೂ ಕೂಡ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ಮಹಾರಾಷ್ಟ್ರ ಕಡೆಯ ಟೀಮ್ ಇತ್ತು, ಗಾಯಪಾರ್ದಿ ಟೀಮ್ ಅಂತ ನಾನು ಹೇಳಿದ್ದೆ ಲಾಸ್ಟ್ ಟೈಮು. ಸೊ ಇದು ಕೂಡ ಯಾವುದು ಅಂತಂದು ಆದಷ್ಟು ಬೇಗ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ರಚನೆ ಈಗಾಗಲೇ ನಮ್ಮ DCP ನಂದಗಾವಿ ಅವರು ಮಾಡಿದ್ದಾರೆ. ಆದಷ್ಟು ಬೇಗ ಪತ್ತೆ ಮಾಡ್ತೀವಿ. ಮತ್ತು ಸಾರ್ವಜನಿಕರು ಯಾವುದೇ ಆತಂಕಕ್ಕೊಳಗಾಗೋದು ಬೇಡ. ಇನ್ನು ಹೆಚ್ಚುವರಿಯಾಗಿ ಈ ಥರ ಸಸ್ಪೆಕ್ಟೆಡ್ ಪ್ಲೇಸಸ್ ಯಾವಿದ್ದಾವೆ ಅಲ್ಲಿ ಹೆಚ್ಚು ಪೊಲೀಸ್ ಗಸ್ತನ್ನು ಮಾಡಿಸುವಂಥದ್ದು ನಾವು ಕೂಡ ನಿರಂತರವಾಗಿ ಓಡಾಡ್ತಾ ಇದ್ದೀವಿ. ಅಷ್ಟರ ನಡುವೆ ಇದೊಂದು ಘಟನೆ ಆಗಿದೆ. ಆದಷ್ಟು ಬೇಗ ಪತ್ತೆ ಮಾಡುವಂಥದ್ದು. ಈ ಥರ ಕೇಸ್ಗಳಲ್ಲಿ ಪತ್ತೆ ಮಾಡೋದೊಂದೇ ಸಮಸ್ಯೆಗೆ ಪರಿಹಾರ. ಎಲ್ಲಿ ನಾನು ಫೈಂಡ್ ಔಟ್ ಮಾಡ್ತೀನಿ. ಅಟೆಂಪ್ಟ್ ಆಗಿದ್ದು ನನಗೆ ಹೇಳಿದ್ರು. ಅದು ಎಲ್ಲಿ ಅಂತ ಅಲ್ಲ ನೋಡಿ, ಈಗ ಕೆಲವು ಔಟ್ಸ್ಕರ್ಟ್ಸ್ಗಳಲ್ಲಾದರೆ ಪರವಾಗಿಲ್ಲ. ಬಟ್ ಇದು ಹಾರ್ಟ್ ಆಫ್ ದಿ ಸಿಟಿ ಇದೆ. ಇವನ್ ಗೋಕುಲ್ ರೋಡಲ್ಲಿ ಆಗಿದ್ದು ಕೂಡ ಹಾರ್ಟ್ ಆಫ್ ದಿ ಸಿಟಿ ಇದ್ದಿದ್ದು. ಅದು ನೋಡಿದಾಗ ನಮಗೆ ಈ ಅಫೆನ್ಸ್ ಆಗಿದೆ ಇಲ್ಲೋ ಅಂತ ಅನುಮಾನ ಬರುವಷ್ಟು ರೀತಿಯಲ್ಲಿ ಕಾಂಪ್ಯಾಕ್ಟ್ ಇರುವಂಥ ಏರಿಯಾ. ಗೋಕುಲ್ ರೋಡಲ್ಲಿ ಕೂಡ ನಮಗೆ CCTV ಎಲ್ಲ ಫುಟೇಜ್ ಸಿಕ್ಕಿದ್ದು ಮತ್ತು ಒಳಗಡೆ ಇನ್ಸಿಡೆಂಟ್ ಆಗಿದ್ದು ದೊಡ್ಡ ಮನೆ ಅಂತೇನೋ ಅವ್ರ ಮನೆ ಇದೆ. ಅದು ನೋಡಿದರೆ ಇದು ಸಿನಿಮಾ ಸ್ಟೈಲಲ್ಲಿ ಆಗಿರೋದಕ್ಕಿಂತ ವಿಚಿತ್ರವಾಗಿತ್ತು. ಸೊ ಹಂಗಾಗಿ ಅಫೆನ್ಸ್ ಅಂತೂ ಆಗಿದೆ. ಇದರಲ್ಲಿ CCTV ಫುಟೇಜ್ ಸಿಕ್ಕಿದೆ. ಆದಷ್ಟು ಬೇಗ ಪತ್ತೆ ಮಾಡೋದ್ರ ಮುಖಾಂತರ ಅವರು ಯಾರು ನೊಂದವರಿದ್ದಾರೆ ಅವರಿಗೆ ಒಂದು ರೆಮಿಡಿ ಸಿಗೋ ರೀತಿ. ಯಾವುದು ಇಲ್ಲ, ಆ್ಯಕ್ಚುಲಿ ಅವ್ರು ಹೇಳುವಂಥದ್ದು ಅವರೆಲ್ಲ ವ್ಯಾಲ್ಯೂಬಲ್ಸನ್ನು ಬ್ಯಾಂಕಲ್ಲಿ ಇಟ್ಟಿರ್ತೀವಿ ನಾವು, ಮನೇಲಿ ಯಾವುದು ಇಟ್ಕೊಳಲ್ಲ. ಏನಾದರೂ ಫಂಕ್ಷನ್ನು ಅಥವಾ ಏನಾದರೂ ಕಾರ್ಯಕ್ರಮ ಇದ್ದಾಗ ಮಾತ್ರ ತರ್ತೀವಿ ಅನ್ನೋಂಥದ್ದು ಹೇಳ್ತಾರೆ. ಸೊ ಎಷ್ಟು ಅಂತ ಅವರು ಕಿರಣ್ ಅನ್ನೋಂಥವ್ರು ಇಲ್ಲೇ ಇದ್ದಾರೆ, ಅವ್ರಿಗೆ ನಾನು ಮಾತಾಡಿದೆ. ಸ್ವಲ್ಪ ಫೈಂಡ್ ಔಟ್ ಮಾಡ್ಕೊಡ್ತೀನಿ ಸರ್, ಅದು ಫಿಂಗರ್ ಪ್ರಿಂಟು ಡಾಗ್ ಸ್ಕ್ವಾಡ್ ಎಲ್ಲ ಬರುತ್ತೆ ಅಂತ ನಾವೇನು ಡಿಸ್ಟರ್ಬ್ ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ಐ ವಿಲ್ ಲುಕ್ ಇಂಟು ಇಟ್.